ಈಗ ತಾನೇ ಬ್ರೇಕ್ಫಾಸ್ಟ್ ಮುಗೀತು ಸ್ನೇಹಿತರೆ. ಧ್ರುವ ತಾರೆಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ನಮ್ಮ ಗೋಪ್ರೋ ಕೈ ಕೊಟ್ಬಿಟ್ಟಿತ್ತು. ಇಲ್ಲೇ ಶೆಲ್ ಇದೆ. ಓಕೆ, ಫೈನಲಿ ಶೆಲ್ ಸಿಕ್ತು ಸ್ನೇಹಿತರೆ. ಸೊ ಇವಾಗ ಒಂದು ಸ್ವಲ್ಪ ಒಳ್ಳೆ ಫ್ಯೂಯಲ್ ಹಾಕಿಸಿ ಹೊರಡೋದು. ಓಕೆ, ಇದು ಅಂಡರ್ ಕನ್ಸ್ಟ್ರಕ್ಷನ್. ಓಕೆ, ವೈಶಾಲಿ ಪಕ್ಕ ಹೊಸ ಶೆಲ್ ಬಂಕ್ ಓಪನ್ ಆಗ್ತಿದೆ. ಒಂದು ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಗಾಡೀಲಿ ಇವಾಗ ಬರೀ 20 ಕಿಲೋಮೀಟ್ರ್ ರೇಂಜ್ ಇದೆ. ನನಗೊಂದು ಪೆಟ್ರೋಲ್ ಪಂಪ್ ಬೇಕೇ ಬೇಕು ಅರ್ಜೆಂಟಾಗಿ. ಮತ್ತು ಯಾಕೋ ಟೋ ಮಾಡಬೇಕು ಅನಿಸ್ತಿದೆ ಸ್ನೇಹಿತರೆ. ಆ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿಂದ ಒನ್ ವೇಯಲ್ಲಿ ಹೋಗಿದ್ರೇ ನಮಗೆ ಆರಾಮಾಗಿ ಬಂದುಬಿಡ್ಬೋದಿತ್ತು. ಸುಮ್ಮನೆ ಒಂದು 2-3 ಕಿಲೋಮೀಟ್ರ್ ಎಕ್ಸ್ಟ್ರಾ ಗಾಡಿ ಓಡಿಸೋಂಗೆ ಆಯ್ತು. ಇವಾಗ ಒನ್ ವೇಲಿ ಬರೋದು ಸೇಫ್ ಇಲ್ಲ. ಸೊ ನಾವು ರೂಲ್ಸ್ ಫಾಲೋ ಮಾಡಿದ್ದೀವಿ, ಅದಕ್ಕೆ ಫುಲ್ ಪ್ರೌಡ್. BMW X4 ಫೈನಲಿ ಸ್ನೇಹಿತರೆ ಪೆಟ್ರೋಲ್ ಪಂಪು. ನಯಾರಾಗೆ ಒಳ್ಳೆ ಫೀಡ್ಬ್ಯಾಕ್ ಇಲ್ಲ, ಸಖತ್ ಬೈತಾ ಇರ್ತಾರೆ ಜನ. 510 ಹಾಕಿ. 510 ಹಾಂ. ಆಯಿತು, ಬನ್ನಿ ಸ್ನೇಹಿತರೆ OG ಡ್ಯೂ ಕೊಡ್ಸೋಣ. OG ಸೌಂಡ್ ಎಲ್ಲ ಸಕ್ಕದಾಗಿದೆ ಮಚ್ಚ. ಇದು ಹಳೆ ಡ್ಯೂಕ್ದು. ನೋಡ, ಸ್ವಲ್ಪ ಬೈಕಿಗೆ ಬೇರೆ ಯೂಸ್ ಟು ಆಗಬೇಕು. ಪರ್ಸ್ನಲ್ ಒಪಿನಿಯನ್ ಏನಂದರೆ ಸ್ವಲ್ಪ ಗಾಡಿ ಡೌನ್ ಅನ್ಸುತ್ತೆ ನನಗೆ. ಮತ್ತು ಬ್ರೇಕ್ಸು ತುಂಬ ಮೇಲಿದೆ. ರೇರ್ ಬ್ರೇಕು, ಕಾಲು ನೋವು ಬರುತ್ತೆ. ಫ್ರೆಂಡು ಅದೇ ಹೇಳ್ತಾ ಇದ್ದ, ಹೌದು ಇದು ಸ್ವಲ್ಪ ಇದಾಗಿದೆ. ಇದರಲ್ಲಿ ABS ಬೇರೆ ಇಲ್ಲ. 7000 RPM ಆದಮೇಲೆ ಸರಿಯಾಗಿ ಎಳೆಯುತ್ತೆ ಸ್ನೇಹಿತರೆ ಇದು. ಆ ರಾ ಡ್ಯೂಕ್ದು ಕ್ಯಾರೆಕ್ಟರಿಸ್ಟಿಕ್ ತೋರಿಸುತ್ತೆ. ನಮ್ಮ ಡ್ಯೂಕಲ್ಲಿ ಅಂದರೆ ಸ್ವಲ್ಪ ಪವರ್ ಎಲ್ಲ ಲೀನಿಯರ್ ಆಗಿದೆ. ಇದರಲ್ಲಿ ಪವರ್ ಒಂದೇ ಸಲ ಜಂಪ್ ಆಗುತ್ತೆ ನೋಡಿ. ಈಗ 7000 ದಾಟ್ಬಿಟ್ರೆ ರಾ ಪವರ್ ಕಿಕ್ಕಿನ್ ಆಗುತ್ತೆ ಅದ್ರದ್ದು. ಈಗ ಯಾವುದೋ ಒಳ್ಳೆ ಗ್ರೂಪ್ ಇದೆ, ಕಪ್ನಾಲ್ ಕುಡಿಯೋಕ್ಕೆ ನಿಲ್ಸವ್ರೆ. ಈ ಗಾಡಿಯಲ್ಲಿ 100 ಹೋದರೆ ನಾನು ಹೋಗ್ತಿದ್ದೀನಿ ಅನ್ನೋ ಫೀಲ್ ಆಗುತ್ತೆ ಸ್ನೇಹಿತರೆ. ನನ್ನ ಡ್ಯೂಕ್ 390 ಅಷ್ಟು ಗೊತ್ತಾಗಲ್ಲ. 130 ಸರ್ಪಾಸ್ ಮಾಡಿದ್ಮೇಲೆ ಸ್ಪೀಡಲ್ಲಿ ಇದ್ದೀವಿ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಸ್ವಲ್ಪ ಬೇಗ ಗೊತ್ತಾಗ್ತೀವಿ. ಮೇ ಬಿ ಬಿಕಾಸ್ ಹೈಯರ್ RPM ಅಲ್ಲಿ ಇರ್ತೀವಲ್ಲ, ಸೊ ವೈಬ್ಸು ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ಅದರಿಂದ ನಿಮಗೆ ತುಂಬ ಫಾಸ್ಟ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ. ಎಸ್, ದಟ್ ಪುಟ್ಸ್ ಎ ಸ್ಮೈಲ್ ಆನ್ ಯುವರ್ ಫೇಸ್. ನಿಮ್ಮ ಮುಖದಲ್ಲಿ ಹಂಗೆ ಒಂದು ನಗುನ ಹಾಕುತ್ತೆ. ಸಖತ್ ಒಳ್ಳೆ ಎಂಜಾಯ್ ಮಾಡ್ತಿದ್ದೀನಿ ಸ್ನೇಹಿತರೆ ಗಾಡಿನ. 120ವರೆಗೂ ಫುಲ್ ಸ್ಟೇಬಲ್ ಸ್ನೇಹಿತರೆ. ಗ್ರಂಟ್ ಇದೆ ಗಾಡಿಯಲ್ಲಿ. 200cc ಆಗಿರೋದ್ರಿಂದ ಹೀಗಿದೆ. ಬಟ್ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ 390 ಹೇಗಿರ್ಬೋದು ಅಂತ. OG 390 ಇದೆಲ್ಲ BS4ಗಿನ ಹಿಂದಿನ ಗಾಡಿ ಅನ್ಕೊತೀನಿ. ಗಾಡಿ ಸ್ಟೆಬಿಲಿಟಿ ಮಾತ್ರ ಸಕ್ಕತ್ತಾಗಿದೆ. ಸ್ನೇಹಿತರೆ ಅದಾದಮೇಲೆ ಒಂಚೂರು ಇನ್ಕ್ರೀಸ್ ಆಗಲ್ಲ. 129ಅಲ್ಲಿ ಹಂಗೆ ಹೋಗ್ತಾ ಇರುತ್ತೆ. ನನ್ನ ಜಾಕೆಟಲ್ಲಿ ಒಂಥರ ಈ ಬಾಬಿನ್ಸ್ ಥರ ಏನೋ ಇದೆ. ಇದು ಪಡ 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 ಹೊಡಿಯುತ್ತೆ. ನನ್ನ ಗಾಡಿ ಇಷ್ಟೊಂದು ಸೌಂಡ್ ಮಾಡಲ್ಲ ಆ್ಯಕ್ಚುಲಿ. ಇವಾಗ 8000 RPM ಅಲ್ಲಿ ಓಡ್ತೈತೆ ಗಾಡಿ. ಸಖತ್ ಸೌಂಡ್ ಇದೆ. ವೈಬ್ರೇಷನ್ ನೀವು ಟ್ಯಾಂಕ್ಗೆ ಟೈಟಾಗಿ
ಸ್ಕ್ವೀಸ್ ಮಾಡಿದ್ರೆ ವೈಬ್ರೇಷನ್ ಫೀಲ್ ಆಗುತ್ತೆ. ಬಟ್ ಮಸ್ತ್ ಗಾಡಿ ಇವರು. ಡ್ರೀಮ್ ಬೈಕ್ನ 10 ವರ್ಷ ಆದಮೇಲೆ ಓಡಿಸ್ತೇವೆ. ಲೈಫು ಯಾವಾಗೂ ಒಂದು ನಿಮಗೆ ಚಾನ್ಸ್ ಕೊಟ್ಟೇ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಟ್ಟಾನ ಬರ್ತಿದೆ, ಕಟ್ಟಾನ. OG ವರ್ಸಸ್ ಸೆಕೆಂಡ್ ಜನರೇಷನ್ ಡ್ಯೂಕ್ 390. ಥರ್ಡ್ ಜನ್ರೇಷನ್ ಒಂದು ನಮ್ಮ ಗ್ರೂಪ್ಗೆ ಆ್ಯಡ್ ಆಗಿಬಿಟ್ರೆ ಸಾಕಾಗಿರುತ್ತೆ. ಥರ್ಡ್ ಜನ್ರೇಷನ್ ಸಿಕ್ಕಾಬಿಟ್ಟೆ ಕಂಪ್ಲೇಂಟ್ಸ್ ಇದೆ. ಸೊ ಅದೆಲ್ಲ ರೆಕ್ಟಿಫೈ ಆದಮೇಲೆ ಅದು ಒನ್ ಆಫ್ ಎ ಕೈಂಡ್ ಬೈಕ್. ಕಂಫರ್ಟ್ ವೈಸ್ ಸ್ನೇಹಿತರೆ ಎರಡೂ ಏನು ಡಿಫ್ರೆನ್ಸ್ ಇಲ್ಲ, ನನ್ನ ಡ್ಯೂಕ್ಗೂ ಇದಕ್ಕೂ. ಐ ಥಿಂಕ್ ಚಾಸಿ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಅನ್ಕೊತೀನಿ. ಥರ್ಡ್ ಜನ್ರೇಷನ್ ಡ್ಯೂಕಲ್ಲಿ ಮಾತ್ರ ಚಾಸಿಸ್ ಎಲ್ಲ ಚೇಂಜ್ ಆಗಿರೋದು. ಸ್ನೇಹಿತರೆ ಇದ್ರದ್ದು ಸ್ಪೆಕ್ ಹೇಳೋದಾದರೆ 25 PS ಪವರ್ ಇದೆ ಅಟ್ 10,000 RPM. ಸೊ ಮ್ಯಾಕ್ಸಿಮಮ್ ಪವರ್ ನಿಮ್ಗೆ ಅವಾಗೇ ಸಿಗೋದು. ಮತ್ತು 19 Nm ಆಫ್ ಟಾರ್ಕ್ ಇದೆ, ಅರೌಂಡ್ 7,500 RPM. ಏನಾಯ್ತು ಗುರು ಇಲ್ಲಿ? ಏನು ಸಮಾಚಾರ? ಪೊಲೀಸ್ ಎಲ್ಲ ಬಂದವ್ರೆ. ಹೆವಿ ಟ್ರಾಫಿಕ್. ಏನು ಸ್ನೇಹಿತರೆ ಇದು? ಏನೋ ಆಕ್ಸಿಡೆಂಟ್ ಮಾಡ್ಕೊಂಡವ್ರೆ ಅನಿಸ್ತೈತೆ. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಓಹೋ ಎಲ್ಲ ಒನ್ ವೇಲೆ ನುಗ್ಬಿಟ್ಟವ್ರು ಸ್ನೇಹಿತರೆ. ಜೈ ಕರ್ನಾಟಕ. ಓಕೆ ಸ್ನೇಹಿತರೆ, ನನ್ನ ಕಾಂಟೆಂಟ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಹೊಸ ಕಾಂಟೆಂಟ್ಗಳ ಜೊತೆ ನಿಮ್ಮ ಎದುರುಗಡೆ ಬರ್ತೀನಿ. OG ಡ್ಯೂಕ್ನ ಓಡಿಸಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಡ್ಯೂಕ್ಗೂ ಇದಕ್ಕೂ ಅಂಥ ಕ್ಯಾರೆಕ್ಟರಿಸ್ಟಿಕ್ ಡಿಫ್ರೆನ್ಸ್ ಅನಿಸಿಲ್ಲ. ಅಪಾರ್ಟ್ ಫ್ರಮ್ CCಯಲ್ಲಿ ಡಿಫ್ರೆನ್ಸ್ ಇದೆ. ಇದು 200cc, ನಂದು 373cc. ಸೊ ಅದೊಂದು ಡಿಫ್ರೆನ್ಸ್ ಬಿಟ್ಟರೆ ಕ್ಯಾರೆಕ್ಟರಿಸ್ಟಿಕ್ಕು ಸೇಮ್. ಡ್ಯೂಕ್ ಅಂದರೆ ಡ್ಯೂಕೇ ಗುರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.